ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ಬಂದು ನನ್ನ ಹಸ್ಬೆಂಡ್ ಬರ್ತ್ಡೇ ಲಾಗ್. ಸೊ ಯಾವ ರೀತಿ ಅವ್ರ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ ನಾನು ಮತ್ತು ನನ್ನ ಮಕ್ಕಳು ಸೇರಿಕೊಂಡು ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮನೇಲಿ ಹಸ್ಬೆಂಡ್ ಆಗಲಿ, ತಂದೆ ತಾಯಿ ಆಗಲಿ, ಯಾರೇ ಆದ್ರೂ ನಮ್ಮ ಬರ್ಡೇನ ಸೆಲೆಬ್ರೇಷನ್ ಮಾಡ್ತಾಯಿರ್ತಾರೆ. ಮಕ್ಕಳು ಬರ್ಡೇನ ಸೆಲೆಬ್ರೇಷನ್ ಮಾಡ್ತೀವಿ. ಅವ್ರ ಬರ್ಡೇನ ಯಾವತ್ತೂ ಕೂಡ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ, ಮತ್ತು ಅದನ್ನು ಇಷ್ಟನೂ ಕೂಡ ಪಡಲ್ಲ ಅವರು. ಸೊ ಹಾಗಾಗಿ ಅವರಿಗೆ ಸ್ಪೆಷಲ್ಲಾಗಿ ಸರ್ಪ್ರೈಸಾಗಿ ನಾನು ಬರ್ಡೇನ ಸೆಲೆಬ್ರೇಷನ್ ಮಾಡೋಣ ಅಂದರೆ ದೊಡ್ಡ ದೊಡ್ಡ ಗಿಫ್ಟ್ ಕೊಡೋದು ಆ ರೀತಿಯೆಲ್ಲ. ಸಾಮಾನ್ಯವಾಗಿ ಮನೆಯಲ್ಲಿ ಗಂಡಸರು ಇಷ್ಟಪಡೋದು ತುಂಬ ಚೆನ್ನಾಗಿರುವಂಥ ಅಡುಗೆ, ಟೇಸ್ಟಿಯಾಗಿ ರುಚಿಯಾಗಿ ಶುಚಿಯಾಗಿರುವಂಥ ಅಡುಗೆಗಳನ್ನು ಇಷ್ಟಪಡ್ತಾರೆ. ಸರ್ಪ್ರೈಸಿಂಗಾಗಿರಬೇಕು ಅನ್ನೋದನ್ನು ಇಷ್ಟಪಡ್ತಾರೆ. ಸೊ ಹಾಗಾಗಿ ಅವರಿಗೆ ಇಷ್ಟವಾಗುವಂತಹ ಅಡುಗೆಗಳನ್ನು ಮಾಡೋದು, ಆ ರೀತಿ ಮಾಡ್ಕೊಂಡು ಅವ್ರಿಗೆ ಬರ್ಡೇನ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಈಗ ಅಡುಗೆಗೆ ಶುರು ಮಾಡ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಬಂದು ಕೃಷ್ಣ ಜನ್ಮಾಷ್ಟಮಿ ದಿನ ಅವ್ರ ಬರ್ಡೇ ಇದ್ದಿದ್ದು. ಹಾಗಾಗಿ ಆ ದಿನ ಯಾವುದೇ ರೀತಿ ನಾನ್ ವೆಜ್ ಮಾಡೋ ಹಾಗಿಲ್ಲ, ವೆಜಿಟೇರಿಯನ್ನೇ ಮಾಡಬೇಕು. ಹಾಗಾಗಿ ವೆಜಿಟೇರಿಯನ್ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡು ಟ್ರೈ ಮಾಡಿದೆ. ಸೊ ನಮ್ಮ ಮನೆಯವರು ಪನ್ನೀರಾಗಲಿ ಮತ್ತು ಮೊಸರು ಈ ರೀತಿ ಐಟಮ್ಸ್ನ ಅವರು ತಿನ್ನೋದಿಲ್ಲ. ಮೈದಾ ಮಿಕ್ಸ್ ಮಾಡಿರುವಂಥ ಐಟಮ್ಸ್ ಕೂಡ ಅವರು ತಿನ್ನಲ್ಲ. ಸೊ ಹಾಗಾಗಿ ಸ್ವಲ್ಪ ಅವ್ರು ಇಷ್ಟಪಡುವಂಥದ್ದು ಮತ್ತು ಅವ್ರ ಹೆಲ್ತ್ಗಾಗುವಂತಹ ಅಡುಗೆಗಳನ್ನು ಮಾಡೋಣ ಅಂಥೇಳಿ ನಾನು ಫೈನಲಿ ಥಿಂಕ್ ಮಾಡಿ ವೆಜಿಟೇಬಲ್ ಬಿರಿಯಾನಿ ಮತ್ತು ಗ್ರೇವಿ, ಯಾಕಂದರೆ ಗೋಧಿ ಪರೋಟ ತಂದಿದ್ದೆ, ಗ್ರೇವಿ ಮಾಡೋಣ, ನೆಕ್ಸ್ಟು ಒಂಥರ ಪಲ್ಯ, ಪರೋಟ, ಗೋಧಿ ಪರೋಟ ಆ ರೀತಿ ಟ್ರೈ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಫೈನಲಿ ಡಿಸೈಡ್ ಮಾಡಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಈಗ ರೆಡಿ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮೊದಲು ನಾನಿಲ್ಲಿ ವೆಜಿಟೇಬಲ್ ಬಿರಿಯಾನಿನ ಪ್ರಿಪೇರ್ ಮಾಡ್ಕೋತೀನಿ. ಸೊ ತುಂಬ ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ಮಾಡಿದ್ರೆ ಯಾವುದೇ ಒಂದು ಅಡುಗೆನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಗೋದು ಅಂದರೆ ತುಂಬ ಚೆನ್ನಾಗಿ ಅಡುಗೆನ ಮಾಡಬೇಕು. ಮನೇಲಿರೋರು ಊಟ ಮಾಡಿ ಚೆನ್ನಾಗಿದೆ ಅಂತ ಹೇಳಿದಾಗ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಖುಷಿಯಾಗುತ್ತಲ್ವ. ಸೊ ಹಾಗಾಗಿ ನಾನು ಮಕ್ಕಳು ಮಧ್ಯಾಹ್ನನೇ ಮನೆಗೆ ಬಂದಿದ್ದರು, ಸಾಟರ್ಡೇ ಇರೋದ್ರಿಂದ ಮಧ್ಯಾಹ್ನನೇ ಬಂದಿದ್ದರು. ಅವ್ರ ಜೊತೆ ಸೇರಿಕೊಂಡು, ಅಂದರೆ ಮಕ್ಕಳು ತುಂಬ ತರಲೆ ಮಾಡ್ತಾರೆ, ಆದರೂ ಕೂಡ ಅವ್ರ ಅಪ್ಪನ ಬರ್ಡೇ ಅಂದಾಗ ಅವ್ರಿಗೂ ಕೂಡ ತುಂಬಾ ಖುಷಿ ಆಯಿತು. ಹಾಗಾಗಿ ಅಮ್ಮ ನಾನು ಎಲ್ಪ್ ಮಾಡ್ತೀನಿ ಅಂತೇಳಿ ಯದುವೀರಂತೂ ತುಂಬ ಎಲ್ಪ್ ಮಾಡ್ದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ನಾವು ಪಲಾವ್ ಸಾಮಾನೆಲ್ಲ ಇರುತ್ತಲ್ಲ, ಮಗ್ಗು ಮತ್ತು ಎಲೆ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಏಲಕ್ಕಿ ಅದೆಲ್ಲ ಫ್ರೈ ಮಾಡಿಕೊಂಡು, ಈರುಳ್ಳಿನ ಉದ್ದುದ್ದಕ್ಕೆ ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಬಿರಿಯಾನಿಗೆ, ವೆಜಿಟೇಬಲ್ ಬಿರಿಯಾನಿಗೆ ಬಾಸುಮತಿ ರೈಸ್ ಹಾಕಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಆಲ್ರೆಡಿ ನೆನೆಸೋಕೆ ಇಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ನಂತರ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು 2 ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಟೊಮೆಟೊ ಇಟ್ಕೊಂಡಿದ್ದೀನಿ. ಇದಕ್ಕೇನಪ್ಪ ಅಂದರೆ ವೆಜಿಟೇಬಲ್ ಕರಿ ಮಾಡಬೇಕಿತ್ತು ಪರೋಟಗೆ, ಹಾಗಾಗಿ ಜೊತೆಗೇ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನೀಟಾಗಿ ಫ್ರೈ ಮಾಡಾದ್ಮೇಲೆ ನೆಕ್ಸ್ಟ್ ಐಟಮ್ನ ಮಿಕ್ಸ್ ಮಾಡಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು. ನೀವು ಕೂಡ ಮನೇಲಿ ಡಿಫ್ರೆಂಟಾಗಿ ಟ್ರೈ ಮಾಡಿ. ಈಗ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಏನಪ್ಪ ಅನ್ನ ಸಾಂಬಾರು ಪಲ್ಯ ಅಂದರೆ ಅದೇ ಅಡುಗೆ ಆಗಿಬಿಡುತ್ತೆ. ಡಿಫ್ರೆಂಟಾಗಿ ಏನಾದ್ರೂ ಸ್ಪೆಷಲ್ಲಾಗಿ ಈಸಿಯಾಗೂ ಕೂಡ ಹಾಕಬೇಕು, ಅದು ಟೇಸ್ಟಿಯಾಗೂ ಇದ್ದರೂ ಕೂಡ ಎಷ್ಟು ಚೆನ್ನಾಗಿರುತ್ತಲ್ವ. ನಂತರ ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಿಕ್ಸ್ ಮಾಡಿಕೊಂಡೆ. ಸೊ ಒಂದೇ ಕಡೆ ಅಡುಗೆ ಮಾಡ್ತಾಯಿದ್ರೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಇನ್ನೊಂದು ಹೊಲೆಗೆ ನಾನು ಗ್ರೇವಿ ಮಾಡೋದಕ್ಕೆ, ಅಂದರೆ ವೆಜಿಟೇಬಲ್ ಕರಿ ಮಾಡೋದಕ್ಕೆ ನಾನೀಗ ರೆಡಿ ಮಾಡ್ಕೋತಾ ಇದ್ದೀನಿ. ನಾನೊಂದು ಸಣ್ಣ ಕುಕ್ಕರಲ್ಲಿ ಬಟಾಣಿನ ನೆನೆಸಿಟ್ಕೊಂಡಿದ್ದೆ. 1-2 ವಿಸಲ್ ಕೂಗಿಸ್ಕೊಂಡು ಬೇಗ ಅಡುಗೆ ಪ್ರಿಪೇರ್ ಆಗುತ್ತೆ ಅಂತೇಳಿ ಇದಕ್ಕೆ ಅಷ್ಟೇ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡೆ. ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಹೂವು, ಮಗ್ಗು ಎಲ್ಲ ಬರುತ್ತಲ್ಲ, ಚಕ್ರ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡೆ. ಮತ್ತು ಸ್ವಲ್ಪ ಸ್ವೀಟ್ ಜೀರಿಗೆನೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂತರ ಅಲ್ಲೂ ಕೂಡ ಫ್ರೈ ಆಗ್ತಾಯಿದೆ. ಈ ಕಡೆ ಒಣ ಕೊಬ್ಬರಿ, ಕ್ಯಾಪ್ಸಿಕಮ್ ಮತ್ತು ಉಂಡೆ ಹಸಿಮೆಣ್ಸಿಕಾಯಿ ಬರುತ್ತಲ್ಲ, ಅದನ್ನು ಕಟ್ ಮಾಡೋದು ಬೇಡ, ಡೈರೆಕ್ಟ್ ಫುಲ್ ಹಾಕಬೇಕು, 1-3. ಸೊ ತುಂಬಾ ಚೆನ್ನಾಗಿರುತ್ತೆ. ಇದು ನೀಟಾಗಿ ಫ್ರೈ ಆಗ್ತಾ ಇರಲಿ. ನಂತರ ಈ ಕಡೆ ನಾನು ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಇದಕ್ಕೆ ಒಂದು ಪರ್ಫೆಕ್ಟ್ ಮಸಾಲೆನ ರೆಡಿ ಮಾಡ್ಕೋಬೇಕು. ನಾವು ವಿತಿನ್ ಇನ್ನೇನೊಂದು 1/2 ಅವರಲ್ಲಿ ಅಡುಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋ ಆಗ ಸ್ವಲ್ಪ ಸೋಂಪು, ಗೋಡಂಬಿ,
ಸ್ವಲ್ಪ ಗಸಗಸೆ ಬೇಕು ಅಂದರೆ ಬಿಳಿ ಎಳ್ಳು ಕೂಡ ಮಿಕ್ಸ್ ಮಾಡ್ಕೋಬೋದು. ಅದನ್ನು ನೆನೆಸಿಟ್ಟಿರಬೇಕು. ನೆನೆಸಿಟ್ಕೊಂಡು ಅದನ್ನು ಒಂದು ಹಾಫ್ ಆನ್ ಅವರ್ ಆದಮೇಲೆ ಸ್ವಲ್ಪ ಕಾಯಿ ತುರಿ ಜೊತೆಗೆ ಸ್ವಲ್ಪ ಈರುಳ್ಳಿ ಅದನ್ನು ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಪೇಸ್ಟ್ ಮಾಡಿಕೊಂಡ್ರೆ ಒಂದು ಪರ್ಫೆಕ್ಟ್ ಆದ ಗ್ರೇವಿಗೆ ಪೇಸ್ಟ್ ರೆಡಿ ಆಗುತ್ತೆ. ಈ ಕಡೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಸಣ್ಣ ಸಣ್ಣಕ್ಕಂತೆ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಪಲಾವ್ಗೂ ಬಿರಿಯಾನಿಗೂ ಏನು ಡಿಫ್ರೆಂಟಪ್ಪ ಅಂದರೆ ಮೊದಲು ನಾವು ಸೊಪ್ಪು, ಬಟಾಣಿ ಆಗಲಿ ಎಲ್ಲನೂ ಕೂಡ ಮೊದಲು ಫ್ರೈ ಮಾಡ್ಕೋತೀವಿ. ಯಾವಾಗಲೂ ನಾವು ಸೊಪ್ಪನ್ನ ಲಾಸ್ಟಲ್ಲಿ ಹಾಕೋತೀವಿ. ಆದರೆ ಬಿರಿಯಾನಿ ಮಾಡಬೇಕಾದ್ರೆ ಸೊಪ್ಪನ್ನೇ ಫಸ್ಟ್ ಹಾಕಬೇಕು, ತರಕಾರಿ ಹಾಕೋದಕ್ಕಿಂತ ಮುಂಚಿತವಾಗಿ. ನಂತರ ನಾನು ಕ್ಯಾರೆಟು, ಬೀನಿಸು, ಗೆಡ್ಡೆಕೋಸು ಮತ್ತು ಆಲೂಗೆಡ್ಡೆ ಇಷ್ಟನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಲಾಸ್ಟಲ್ಲಿ ಫ್ರೈ ಮಾಡ್ಕೋತೀನಿ. ತರಕಾರಿ ಫುಲ್ಲು ಬೆಂದೋದ್ರೂ ಕೂಡ ಬಿರಿಯಾನಿ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ತರಕಾರಿ ಹಾಕ್ಕೊಂಡು ಫ್ರೈ ಮಾಡುವಂಥದ್ದು. ಇದಕ್ಕೆ ಯಾವುದೇ ರೀತಿ ಮಸಾಲೆನ ರುಬ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಸಾಕು, ಪರ್ಫೆಕ್ಟಾದ ಬಿರಿಯಾನಿ ರೆಡಿ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ತರಕಾರಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಕೆಲವೊಂದು ಪೌಡರ್ಗಳನ್ನೂ ಕೂಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಏನೇನು ಹಾಕಬೇಕು ಅಂತಲೂ ಸಹ ನಾನು ಇಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಬಟಾಣಿನೂ ಕೂಡ ಮಿಕ್ಸ್ ಮಾಡಿಕೊಂಡೆ. ಬಟಾಣಿನ ಆಲ್ರೆಡಿ ನಾವು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದಿಲ್ಲ, ಅಂದರೆ ಅದು ಕೂಡ ಎಲ್ಲ ಚೆನ್ನಾಗಿ ಬೆಂದುಬಿಡುತ್ತೆ. ಸೊ ಇವಾಗ ಇದಕ್ಕೆ ನೀಟಾಗಿ ಇದು ಚೆನ್ನಾಗಿ ಫ್ರೈ ಆಗಲಿ. ನಂತರ ಅಲ್ಲಿ ಬೇರೆ ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದೀನಲ್ಲ ಗ್ರೇವಿಗೆ, ಅದಕ್ಕೂ ಕೂಡ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊನೂ ಕೂಡ ಮಿಕ್ಸ್ ಮಾಡಿಕೊಂಡೆ, ಅದು ಫ್ರೈ ಆಗ್ತಿರಲಿ. ಈ ಕಡೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಜೀರಾ ಪೌಡರು ಮತ್ತು ಗರಂ ಮಸಾಲ ಪೌಡರು. ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು, ಅಂದರೆ ಏನಪ್ಪ ಅಂದರೆ ಸ್ವಲ್ಪ ಜನ ಖಾರನ ಇಷ್ಟಪಡ್ತಾರೆ, ಸ್ವಲ್ಪ ಖಾರ ಇಷ್ಟಪಡಲ್ಲ ಸ್ವಲ್ಪ ಜನ. ನಾನು ನಮ್ಮ ಮನೇಲಿ ಎಷ್ಟು ಖಾರ ತಿಂತಾರೆ ಅಷ್ಟರ ಮಟ್ಟಿಗೆ ನಾನು ಖಾರದ ಪುಡಿನ ಹಾಕ್ಕೊಂಡೆ, ಯಾಕಂದರೆ ಹಸಿಮೆಣ್ಸಿಕಾಯಿ, ಉಂಡೆ ಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ, ಅದರಿಂದ ಯಾವುದೇ ರೀತಿ ಖಾರ ಬಿಡಲ್ಲ. ಹಾಗಾಗಿ ಇಲ್ಲೂ ಅಷ್ಟೇ ನಾನು ಸ್ವಲ್ಪ ಬಟಾಣಿ, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೂ ಸ್ವಲ್ಪ ಧನಿಯಾ ಪೌಡರು, ಖಾರದ ಪುಡಿ ಮತ್ತು ಗರಂ ಮಸಾಲ ಪೌಡರ್ ಎಲ್ಲನೂ ಕೂಡ ಹಾಕ್ಕೊಂಡೆ. ಇದು ನೀಟಾಗಿ ಪೇಸ್ಟ್ ಆದರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನೊಂದು ಮಸಾಲೆ ಹೇಳಿದೆ ಎಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಮಸಾಲೆನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಇದನ್ನು ಪರೋಟಗಾಗಲಿ, ನಾನ್ ಮತ್ತು ದೋಸೆ, ಇಡ್ಲಿಗಂತೂ ಸಖತ್ತಾಗಿರುತ್ತೆ. ರೊಟ್ಟಿಗಳಿಗೆಲ್ಲ ಯಾವಾಗಲೂ ಒಂದೇ ಥರ ಪಲ್ಯ, ತರಕಾರಿ ಗೊಜ್ಜು ಆ ರೀತಿ ಪ್ರಿಪೇರ್ ಮಾಡ್ತಾ ಇರ್ತೀವಲ್ವ, ಈ ರೀತಿ ಗ್ರೇವಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಫೈನಲಿ ಲಾಸ್ಟಲ್ಲಂತೂ ನಮ್ಮ ಮನೇಲಿ ತುಂಬಾ ಖುಷಿಪಟ್ಟರು. ವೆಜಿಟೇಬಲ್ ಕರಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮಾಡಿದ್ದೀಯಾ ಅಂತ ಹೇಳಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಅಕ್ಕಿ ಹಾಕೋದಕ್ಕಿಂತ ಮುಂಚಿತವಾಗಿ ಅಕ್ಕಿಗಿಂತ 2 ಪಟ್ಟು ನೀರನ್ನು ಹಾಕೋಬೇಕು. ಹಾಗಾಗಿ ನೀರನ್ನ ಹಾಕ್ಕೊಂಡೆ. ಅದು ಒಂದು ಕುದಿ ಬಂದ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಾಸುಮತಿ ರೈಸ್ನ ತೊಳೆದು ನೆನೆಸಿಟ್ಕೊಂಡಿದೆ. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಆದಷ್ಟು ಒಂದು ಅರ್ಧ ಗ್ಲಾಸು ನೀರನ್ನ ಕಡಿಮೆ ಹಾಕಿದ್ರೆ ಇನ್ನೂ ಉದ್ರುದ್ರಾಗಿ ಬರುತ್ತೆ. ನಿಮ್ಮನೇಲೂ ಕೂಡ ಟ್ರೈ ಮಾಡಿ. ಈ ರೀತಿ ಸ್ಪೆಷಲ್ ಡೇಗಳಲ್ಲಿ ಈ ರೀತಿ ನೀವು ಬಾಸುಮತಿ ರೈಸ್ನ ಯೂಸ್ ಮಾಡಿದಾಗ ಒಂದು ಡಿಸೈನ್ ಆಗಿರುತ್ತೆ, ಅಂದರೆ ಒಂದು ಸ್ಟ್ರಕ್ಚರ್ ಕೊಡುತ್ತೆ ರೈಸ್ಗೆ, ಮತ್ತು ಟೇಸ್ಟಿಯಾಗಿರುತ್ತೆ, ಸ್ಪೆಷಲ್ಲಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಜಸ್ಟ್ ಈಗ ಒಂದು ಕುದಿ ಬಂದಿದೆ, ಒಂದು ವಿಸಲ್ ಕೂಗಿದ್ರೆ ಸಾಕು. ಪೂರ್ತಿ ಹಾರಾದ್ಮೇಲೆ ಓಪನ್ ಮಾಡಿದ್ರೆ ಪರ್ಫೆಕ್ಟಾಗಿ ಬಿರಿಯಾನಿ ಅಂತೂ ಕೂಡ ರೆಡಿಯಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ ಬೆಂಡೆಕಾಯಿ ಫ್ರೈ ಅಷ್ಟೇ. ಇದಕ್ಕೆ ಯಾವುದೇ ರೀತಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಏನೂ ಕೂಡ ಹಾಕಲ್ಲ, ಮತ್ತು ಹುಳಿನೂ ಕೂಡ ಬಿಡಲ್ಲ. ಜಸ್ಟ್ ಫ್ರೈ ಮಾಡ್ಕೊಳ್ಳೋದು ಎಣ್ಣೆ ಹಾಕ್ಕೊಂಡು. ಸ್ವಲ್ಪ ಸಾಲ್ಟು, ಪೆಪ್ಪರ್ ಪೌಡರು, ನೆಕ್ಸ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಬೆಂಡೆ ಫ್ರೈ ಅಂತೂ ರೆಡಿ ಆಯಿತು. ಈ ಬೆಂಡೆ ಫ್ರೈ ಅಂದರೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ, ಹಾಗಾಗಿ ಇದನ್ನು ಕೂಡ ಪ್ರಿಪೇರ್ ಮಾಡಿದೆ ಸೈಡ್ಗೆ ಚೆನ್ನಾಗಿರುತ್ತೆ ಅಂತೇಳಿ. ಲಾಸ್ಟಲ್ಲಿ ಜಾಮೂನ್ ಮಾಡ್ತಾಯಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸ್ವೀಟು ಕೇಕ್ ಇದೆಯಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಜಸ್ಟ್ ಒಂದೊಂದು ಜಾಮೂನ್ ತಿಂದರೆ ಸಾಕು ಅಂತೇಳಿ ಸಣ್ಣದೊಂದು ಪ್ಯಾಕೆಟ್ ತಂದು ಜಾಮೂನು ಕೂಡ ಪ್ರಿಪೇರ್ ಮಾಡಿದೆ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಫೈನಲಿ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ. ಸೊ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಅಷ್ಟು ಚೆಂದ ಇತ್ತು. ನಮ್ಮ ಮಕ್ಳಿಗಂತೂ ಈ ಫ್ಲೇವರು, ಅಂದರೆ ನಾನು ಜಾಸ್ತಿ ವೆಜಿಟೇಬಲ್ ಬಿರಿಯಾನಿ ಈ ರೀತಿ ಎಲ್ಲ ಮಾಡಿಕೊಡಲ್ಲ, ಯಾಕಂದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಷ್ಟೊಂದು ಟೈಮ್ ಇರಲ್ಲ. ಯಾವುದೋ ಒಂದು ಮಾಮೂಲಿ ಡೈಲಿ ಮಾಡ್ತೀವಲ್ಲ ಅಡುಗೆನ, ಆ ರೀತಿ ಮಾಡಿ ಕಳಿಸ್ಬಿಡ್ತೀನಿ. ಈ ರೀತಿ ಯಾವಾಗಲಾದರೂ ಒಂದು ಸ್ಪೆಷಲ್ ಡೇ ದಿನ ಈ ರೀತಿ ಮಾಡಿಕೊಟ್ಟಾಗ ಒಂದು ಹೊಸ ಟೇಸ್ಟ್ ಇರುತ್ತಲ್ಲ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯವ್ರಿಗೋಸ್ಕರ ಮಾಡಿದ್ರು ಮಕ್ಕಳು ಇಷ್ಟಪಟ್ಟು ತಿಂತಾರಲ್ಲ, ಅದು ಒಂಥರ ಖುಷಿ ಅಲ್ವಾ. ಸೊ ಫೈನಲಿ ನಾನು ಅಡುಗೆ ಎಲ್ಲ ಪ್ರಿಪೇರ್ ಮಾಡುವಷ್ಟರಲ್ಲಿ ಕೇಕು ಕೂಡ ಆರ್ಡ್ರ್ ಕೊಟ್ಟಿದ್ದೆ. ಕೇಕು ಕೂಡ ಬಂತು ಮನೆಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಕೇಕ್ ಅಂತೂ ತುಂಬ ನಾವು ಹೇಗೆ ಹೇಳಿದ್ವಿ ಅದೇ ರೀತಿ ಪ್ರಿಪೇರ್ ಮಾಡಿದ್ದಾರೆ.
ನಮ್ಮ ಬಿಲ್ಡಿಂಗಲ್ಲೇ ಬೇಕ್ರಿ ಇಟ್ಟಿರೋರಿದ್ದಾರೆ. ಅಣ್ಣ ಅಂತೂ ನಾವು ಎಷ್ಟು ಡಿಸೈನ್ ಯಾವ ಡಿಸೈನ್ ಹೇಳಿದ್ರು ಅಷ್ಟೇ ಅದೇ ರೀತಿ ಪ್ರಿಪೇರ್ ಮಾಡ್ತಾಯಿದ್ರೆ ಫೈನಲಿ ಬರ್ಡೇ ಶುರು ಆಯಿತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಹಸ್ಬೆಂಡ್, ಹ್ಯಾಪಿ ಬರ್ಡೇ ಟು ಯು. ಕಟ್ ಮಾಡಿ. ಫೈನಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಸೊ ನಾನು ಮತ್ತು ನನ್ನ ಮಕ್ಕಳು 3 ಜನ ಸೇರಿಕೊಂಡು ನಮ್ಮ ಮನೆಯವ್ರಿಗೆ ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ವಿ. ಏನಪ್ಪ ಅಂದರೆ ಕ್ಯಾಂಡಲ್ ನೈಟ್ ಡಿನ್ನರ್ ಮಾಡೋಣ ಅಂತ ಇದು ಯಾವಾಗಲೂ ಕೇಳ್ತಿದ್ದ. ಸೊ ಇವತ್ತು ನಾವು 4 ಜನ ಕೂತ್ಕೊಂಡು ಕ್ಯಾಂಡಲ್ ನೈಟ್ ಡಿನ್ನರ್ ಮಾಡೋಣ ಅಂತೇಳಿ ಲಾಸ್ಟಲ್ಲಿ ಪರೋಟ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಟೇಬಲ್ನ ರೆಡಿ ಮಾಡಿ ಮಕ್ಕಳಿಗೆ ಒಂಥರ ಖುಷಿ, ಅವರು ಮೊಬೈಲಲ್ಲಿ ನೆಕ್ಸ್ಟು ಟಿ ವಿಯಲ್ಲೆಲ್ಲ ನೋಡ್ತಾ ಇರ್ತಾರಲ್ವ, ಈ ರೀತಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅಪ್ಪ ಅಮ್ಮ ನಾವು ಎಲ್ಲ ಕೂತ್ಕೊಂಡು ಈ ರೀತಿ ಊಟ ಮಾಡೋಣ ಅಂತ ಮಕ್ಕಳು ಯಾವಾಗಲೂ ಕೇಳ್ತಾ ಇರ್ತಾರೆ. ಸೊ ಈ ರೀತಿ ಯಾವಾಗಲೂ ಜೊತೇಲಿ ಕೂತ್ಕೊಂಡು ಊಟ ಮಾಡ್ತೀವಿ, ಆದರೆ ಈ ರೀತಿ ಕ್ಯಾಂಡಲ್ನ ಹಸ್ಕೊಂಡು ಕೂತ್ಕೊಂಡು ಊಟ ಮಾಡೋದು ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಅಮ್ಮ ನಾವು ಈ ರೀತಿ ಊಟ ಮಾಡೋಣ ಅಂತ ಹೇಳ್ತಾ ಇರ್ತಾನೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು. ಸೊ ಹಾಗಾಗಿ ಇವ್ರ ಬರ್ಡೇಗೆ ಇದೇ ಒಂದು ಸರ್ಪ್ರೈಸ್, ಇದೇ ಒಂದು ಗಿಫ್ಟು. ಅವರಿಗಂತೂ ತುಂಬಾ ಖುಷಿ ಆಯಿತು. ಸೊ ನಾನು ಏನೇನು ಪ್ರಿಪೇರ್ ಮಾಡಿದ್ದೀನಿ ಅಂತಲೂ ಸಹ ಹೇಳ್ತೀನಿ. ಮೊದಲು ಕ್ಯಾಂಡಲ್ ಹಚ್ಬಿಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಮ್ಮ ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಈ ರೀತಿ ಅಡುಗೆ ಮಾಡೋದ್ರಿಂದ. ಇದೆಲ್ಲ ಒಂಥರ ಮೆಮೊರಿಯಬಲ್ ಆಗಿರುತ್ತೆ. ಇದೊಂದು ವೀಡಿಯೋ ಮಾಡ್ಕೋತೀವಿ, ಯಾವತ್ತೋ ಒಂದಿನ ಈ ವಿಡಿಯೋ ನೋಡಿದಾಗ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ, ನಾವು ಹಿಂದೆ ಎಷ್ಟು ಖುಷಿಯಾಗಿದ್ವಿ ಅನ್ನೋದನ್ನು ನೆನೆಸ್ಕೊಂಡು ಮೆಲುಕು ಹಾಕೋದೇ ಒಂಥರ ಖುಷಿ ಅಲ್ವಾ. ಸೊ ನಾನು ಈ ದಿನ ವೆಜಿಟೇಬಲ್ ಬಿರಿಯಾನಿ, ಪರೋಟ, ನೆಕ್ಸ್ಟು ವೆಜಿಟೇಬಲ್ ಕರಿ, ನೆಕ್ಸ್ಟ್ ಬೆಂಡೆ ಫ್ರೈ ಮಾಡಿದ್ದೆ, ಜಾಮೂನ್ ಮಾಡಿದ್ದೆ, ಸಿಂಪಲಾಗಿ ಬೋಂಡ. ನಮ್ಮ ಮಕ್ಕಳಿಗೆ ಬೋಂಡ ಅಂದರೆ ತುಂಬಾ ಇಷ್ಟ. ನೆಕ್ಸ್ಟು ವೆಜಿಟೇಬಲ್ ಸಾಲಿಡ್ ಮಾಡಿದ್ದೆ. ಸೊ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಊಟ ಮಾಡಿದ್ರು. ಸೊ ಫ್ರೆಂಡ್ಸ್, ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಬರ್ಡೇನ ನಾವು ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ನಮ್ಮನೇಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನನಗೊಂಥರ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ಆಯಿತು. ಹಾಗಾಗಿ ಮತ್ತು ಮಕ್ಳಿಗೋಸ್ಕರ ನಾವು ಕ್ಯಾಂಡಲ್ ನೈಟ್ ಡಿನ್ನರ್ ಅಂತ ಮಾಡಿದ್ದು. ಮಕ್ಕಳ ಜೊತೆ ಈ ರೀತಿ, ಯಾಕಂದರೆ ಮುಂದೆ ಹೇಗಿರ್ತೀವೋ ಅನ್ನೋದು ಗೊತ್ತಿಲ್ಲ. ಮಕ್ಕಳು ಬೆಳೀತಾ ಬೇರೆ ಕಡೆ ಹೋಗಿ ಓದೋದು, ಅವ್ರ ವಿದ್ಯಾಭ್ಯಾಸ ಮುಗಿಸೋದೆಲ್ಲ ಇರುತ್ತೆ. ಮಕ್ಕಳು ನಮ್ಮ ಜೊತೆ ಇದ್ದಷ್ಟು ಮಕ್ಕಳ ಜೊತೆ ಎಂಜಾಯ್ ಮಾಡಬೇಕು. ಒಂದು ರೀಸನ್, ನನ್ನ ಬರ್ಡೇ ಆಗಲಿ, ನನ್ನ ಹಸ್ಬೆಂಡ್ ಬರ್ಡೇ ಆಗಲಿ, ಮಕ್ಕಳು ಬರ್ಡೇ ಆಗಲಿ, ಎಲ್ಲರೂ ಜೊತೇಲಿ ಸೇರಿಕೊಂಡು ಈ ರೀತಿ ಸ್ಪೆಷಲ್ಲಾಗಿ ಎಲ್ಲ ಅರೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಯಾವಾಗಲೂ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ. ಈ ರೀತಿ ಪ್ರಿಪೇರ್ ಮಾಡಿದಾಗ ಮನೇಲಿರೋರು ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ. ಇದರಿಂದ ಯಾವುದೇ ರೀತಿ ದುಡ್ಡನ್ನ ನಾವು ಖರ್ಚು ಮಾಡಲ್ಲ, ಸಂತೋಷನೇ ಹೆಚ್ಚಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.